ಇಂದು ಗಾನಗಂಧರ್ವ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವರ ಜನ್ಮದಿನ. ಈ ಉತ್ಸವದ ಪ್ರಯುಕ್ತ ಮಂಗಳೂರಿನಲ್ಲಿ ಗಾಯಕ ಯಶವಂತ ಎಂಜಿ ವಿಶೇಷ ಪ್ರಯತ್ನದ ಮೂಲಕ ದಾಖಲೆ ಮಾಡಿದ್ದಾರೆ. ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವರ ಹಾಡುಗಳನ್ನ ನಿರಂತರ 24 ಗಂಟೆ ಹಾಡುವ ಮೂಲಕ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ದಾಖಲೆ ಬರೆದಿದ್ದಾರೆ. ತಮ್ಮೆಲ್ಲರೂ ಕೂಡ ಗೊತ್ತಿದೆ, ನಮ್ಮ ಊರಿನಲ್ಲಿ ಒಂದು ಸಾಧನೆ ಮಾಡಬೇಕು, ಅದು ಇಡೀ ಕನ್ನಡ ನಾಡಿಗೆ ಅರ್ಪಣೆ ಆಗಬೇಕು, ಆ ಕನ್ನಡ ನಾಡಿನ ಇಡೀ ಪ್ರಪಂಚಕ್ಕೆ ಒಳಿತಾಗಬೇಕು ಅಂತ ಒಂದು ಹೊಸ ಕನಸನ್ನು ಹೊತ್ತಂತವ ನಾನು. ಡಾಕ್ಟರ್ ಎಸ್.ಪಿ. ಬಾಲಸುಬ್ರಹ್ಮಣ್ಯ ಸರ್ ಅವರ ಚಿರಸ್ಥಾಯುಕ್ತವಾದಂತಹ ಈ ಒಂದು ಸಂಗೀತದ ಜೀವ ತುಂಬಿರುವಂತಹ ಗೀತೆಗಳನ್ನು ಆಯ್ಕೆ ಮಾಡಿಕೊಂಡು ಪ್ರಪಂಚದ ಪ್ರಪ್ರಥಮವಾಗಿ ಅವರ ಗೀತೆಗಳನ್ನು 24 ಗಂಟೆ ಹಾಡಿ ಇವತ್ತು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡಲ್ಲಿ ಇತಿಹಾಸದ ಪುಟಗಳಲ್ಲಿ ಸೇರಿಸಿಕೊಂಡಿದೆ. ಅದಕ್ಕೆ ಸದ್ಗುರುಗಳ ಪೂರ್ಣ ಆಶೀರ್ವಾದ, ಜೊತೆಗೆ ಎಲ್ಲ ಮಾಧ್ಯಮ ವರ್ಗದವರು, ನಮ್ಮೆಲ್ಲ ಕಲಾವಿದರುಗಳು, ಇಡೀ ನಮ್ಮ ತುಳುನಾಡಿನ ಸಮಸ್ತ ನಾಗರಿಕರ ಪರವಾಗಿ ಇದು ನನ್ನ ದಾಖಲೆ ಅನ್ನೋದಕ್ಕಿಂತಲೂ ಇಡೀ ನಮ್ಮ ನಾಡಿನ ದಾಖಲೆ. ಹಾಗಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ ಸದಾ ಇರಲಿ. ಹಾಗೆ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಪ್ರಚಾರ ಮಾಡುವಲ್ಲಿ ಬಹಳಷ್ಟು ಸಹಕಾರ ಮಾಡಿದ್ದಾರೆ. ಹಾಗಾಗಿ ಇಡೀ ಸಮಸ್ತ ನಮ್ಮ ಎಲ್ಲ ವಾಹಿನಿಯ ಹಾಗೂ ನಮ್ಮೆಲ್ಲ ಪತ್ರಕರ್ತರೇನು ಒಂದು ಮಾಧ್ಯಮ ಮಿತ್ರರಿದ್ದಾರೆ, ಎಲ್ರಿಗೂ ಕೂಡ ತುಂಬ ಹೃದಯದ ಕೃತಜ್ಞತೆಗಳು. ಕನಿಷ್ಠ ನಾನು 250ಕ್ಕಿಂತಲೂ ಹೆಚ್ಚು ಗೀತೆಯನ್ನು ಹಾಡಿದ್ದೇನೆ. ಇಲ್ಲಿ ಮೊದಲಿಗೆ ಸೋಲೋ ಗೀತೆಗಳನ್ನು ಮಾತ್ರ ಆಯ್ಕೆ ಮಾಡಿಕೊಂಡಿದೆ 240, ಬಟ್ ಕೊನೆಗೆ ಸ್ವಲ್ಪ ಶಾರ್ಟೇಜ್ ಆಯಿತು. ಹಾಗಾಗಿ ಇವುಗಳ ಗೀತೆ ಒಂದು 20 ಸಾಂಗ್ ಎಕ್ಸ್ಟ್ರಾವನ್ನು ನಾನು ತಗೊಂಡಿದ್ದೇನೆ. ಇದು ಇಡೀ ವರ್ಲ್ಡಲ್ಲಿ ಫಸ್ಟ್. ಇದು ಹಿಂದೆ ಮರಾಠಿಯಲ್ಲಿ ಬಾಂಬೆಯಲ್ಲಿ 12 ಗಂಟೆ ಹಾಡಿದ್ದಾರೆ, ಬಟ್ ಅದು ಮರಾಠಿ ಭಾಷೆಯಲ್ಲಿ ಹಾಡಿದ್ದಾರೆ. ಏನಾದರೆ ಈ ದಾಖಲೆಯ ಪುಟಗಳಿಗೆ ಬಂದಾಗ 24 ಗಂಟೆ ಹಾಡಿರುತ್ತಿದ್ದು ವಿಶ್ವದಲ್ಲೇ ಪ್ರಪ್ರಥಮ. ಇನ್ನಿದನ್ನು ಬ್ರೇಕ್ ಮಾಡಬೇಕು, ಇನ್ನು ಉಳಿದವರು ಯಾರಾದರೂ ಅದನ್ನು ಬ್ರೇಕ್ ಮಾಡಬೇಕು. ಹಾಗೆ ಸತತ ಪ್ರಯತ್ನ ಮಾಡಿ ಕನ್ನಡ ನಾಡಿಗೆ ನನ್ನದೇ ಆದಂಥ ಒಂದು ಅಳಿಲು ಸೇವೆಯನ್ನು ಮಾಡಿದ್ದೇನೆ. ಹಾಗೆ ಸಮಸ್ತ ಕನ್ನಡಿಗರ ಒಂದು ಶುಭಾಶೀರ್ವಾದ ಸದಾ ಇರಲಿ ಅಂತ ಪ್ರಾರ್ಥಿಸ್ಕೊಳ್ತೇನೆ. ಇವರು ಎಂಥ ಕೆಲಸ ಮಾಡ್ತಾ ಇರ್ತಾರೆ ಗೊತ್ತಾ, ಅಂಥ ರೆಕಗ್ನಿಷನ್ ಎಲ್ಲ ಇವ್ರಿಗೆ ಸಿಗೋದಿಲ್ಲ. ಮೋಸ್ಟ್ಲಿ ಇವರು ಇಡೀ 24 ಅವರ್ಸ್ ಕೂತಿದ್ದಾರೆ ಆ ಕನ್ಸೋಲ್ ಹತ್ರ ಅಂತ ನಾನು ಅಂದ್ಕೊಂಡಿದ್ದೇನೆ. ಸುರಭಿ ಸೌಂಡ್ಸ್ನ दामोदर भागवत ಅವರು ಬಂದಿದ್ದಾರೆ, ಆದರೆ ಅವರು आप सभी को बहुत बहुत बधाई देता हूँ, शुभकामनाएं देता हूँ, क्योंकि आज यशवंत ने जो उनका बर्थडे सेलिब्रेशन किया है ऐसा तो शायद आज तक कभी किसी ने नहीं किया होगा. This is Dr. Manish Vishnoi. I am Asia Head Golden Book of World Records. Golden Book of World Records एक US बेस्ड कंपनी है और हम देश और दुनिया में ऐसे अचीवमेंट्स को, ऐसे कारनामों को विश्व रिकॉर्ड के रूप में दर्ज करते हैं जो बहुत ही अद्भुत हों, बहुत यूनिक हो, दुनिया में पहली बार हुए हों या बहुत लार्ज स्केल में हुआ हो. जो विश्व रिकॉर्ड, जो वर्ल्ड रिकॉर्ड यशवंत ने अटेम्प्ट किया है आज, वो बहुत टफ कैटेगरी में आता है. बिकॉज 24 आवर्स तक लगातार आप किसी एक्टिविटी को कर रहे हैं. बट मैं यही कहूँगा कि मैंने बहुत से वर्ल्ड रिकॉर्ड देखे हैं देश दुनिया में, लेकिन इतना मेलोडियस वर्ल्ड रिकॉर्ड मैंने कभी नहीं देखा. आई रियली एंजॉयड एंड आई अप्रिशिएट जिस एनर्जी के साथ, जिस मेलोडी के साथ यशवंत है स्टार्टेड, सेम सॉन्ग के साथ जब उन्होंने इसको क्लोजिंग किया तो वही एनर्जी, वही मेलोडी बरकरार थी. इट वॉज वेरी वेरी सरप्राइजिंग. ಸಂಗೀತ ತಂಡಕ್ಕೆ ಶುಭಾಶಯವನ್ನು ಕೋರುವ ಅವರು ಹೇಳಿದರು, ಇದು ನನ್ನ ಸಾಧನೆ ಅಲ್ಲ, ಇದು ನಮ್ಮ ತುಳುನಾಡಿನ ಸಾಧನೆ, ನಮ್ಮ ಕರ್ನಾಟಕದ ಸಾಧನೆ. ಯಾಕೆಂದರೆ ನಾನು ಮೊದಲಿಗೆ ಈ ವರ್ಲ್ಡ್ ರೆಕಾರ್ಡ್ ಮಾಡುವಾಗ ಯಾವಾಗಲೂ ಪ್ರಕಾಶ್ ಅಣ್ಣನ ಜೊತೆ ಒಂದು ಮಾತಾಡೋದು, ಪ್ರಕಾಶ್ ಅಣ್ಣನಿಗೆ ಮಾಡ್ತಾ ಇದ್ದೀನಿ ಅಂತ. ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ರು. ಆಗ ಅವರು 3-4 ಸರಿ ಕೇಳಿದರು, ಯಶವಂತರೇ ಅದು 12 ಅವರ್ಸ್ ಇದೆ ಆಲ್ರೆಡಿ, ಒಂದು ಅರ್ಧ ಗಂಟೆ ಜಾಸ್ತಿ ಮಾಡಿ ಸಾಕು ಅಂತ. ನಾನು ಇಲ್ಲವೇ ಇಲ್ಲ, 24 ಗಂಟೆ ಹಾಡಿಯೇ ಶತಸಿದ್ಧ ಅಂತ.